ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀರಾಮ್. ನಿನ್ನೆಯ ಅಭ್ಯಾಸದಲ್ಲಿ ನಾವು ಕನ್ನಡ ವರ್ಣಮಾಲೆಯನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿದ್ದೆ. ಅದರಲ್ಲಿ ಸ್ವರಗಳು, ಯೋಗವಾಹಗಳು ಮತ್ತು ವ್ಯಂಜನಗಳು. ನಾವು ನಿನ್ನೆ ಸ್ವರಗಳನ್ನು ಅಧ್ಯಯನ ಮಾಡಿದ್ದೇವೆ. ಇವತ್ತು ನಾವು ಯೋಗವಾಹಗಳು ಮತ್ತು ವ್ಯಂಜನಗಳನ್ನು ಅಭ್ಯಾಸ ಮಾಡೋಣ. ಯೋಗವಾಹಗಳು, ಇದರಲ್ಲಿ ಅಂ ಮತ್ತು ಅಹ ಎಂಬ 2 ಅಕ್ಷರಗಳು ಬರುತ್ತವೆ. ಈಗ ನೋಡೋಣ ಯೋಗವಾಹಗಳು ಎಂದರೇನು ಅಂತ. ಯೋಗವಾಹಗಳು ಎಂದರೆ ಸಂಬಂಧದಿಂದ ಕೂಡಿರುವುದು ಎಂದು ಅರ್ಥವಾಗುತ್ತದೆ. ಯೋಗವಾಹಗಳು ಎಂದರೆ ಸಂಬಂಧದಿಂದ ಕೂಡಿರುವುದು. ಎಂದು ಅರ್ಥ. ಅಂದರೆ ಅಂ ಮತ್ತು ಅಹ ಇವು ಸಂಬಂಧದಿಂದ ಕೂಡಿರ್ತವೆ. ಇದಕ್ಕೆ ಯೋಗವಾಹಗಳನ್ನು ಕರೆಯುತ್ತಾರೆ. ಯೋಗವಾಹದಲ್ಲಿಯೂ ಕೂಡ 2 ವಿಧಗಳಿವೆ. ಅವು ಯಾವುವೆಂದರೆ ಅನುಸ್ವಾರ ಮತ್ತು ವಿಸರ್ಗ. ಯೋಗವಾಹಗಳಲ್ಲಿಯೂ 2 ವಿಧಗಳಿವೆ. ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಮೊದಲು ನಾವು ನೋಡೋಣ ಅನುಸ್ವರ. ಅನುಸ್ವರ ಎಂದರೆ ಜೊತೆಯಲ್ಲಿ ಬರುವುದು ಎಂದರ್ಥ. ಮೊದಲ ಇದು ಅನುಸ್ವರದ ಶಬ್ದ, ಅಂದರೆ ಜೊತೆಯಲ್ಲಿ ಬರುವುದು. ಈಗ ನೋಡ್ರಿ, ಜೊತೆ ಇಲ್ಲಿ 0 ಬಂದಿದೆಲ್ಲ, ಅದಕ್ಕೆ ಅಂತೀವಿ. ಅಕ್ಷರದ ಮುಂದೆ ಬೇರೆ ಶಬ್ದವನ್ನು ತಗೊಂಡು ನೀವು ಉಚ್ಚಾರಣೆ ಮಾಡಬಹುದು. ಈಗ ನೋಡ್ರಿ, ಅಂಕಿ, ಅಂಗಿ, ಅಂಗ. ಹಿಂಗೆ ನೀವು ಜೊತೆನ ನೀವು ಇಲ್ಲಿ ಬೇರೆ ಶಬ್ದನ ಕೂಡಿಸಿರಲ್ಲ, ಬೇರೆ ಅಕ್ಷರನ. ಅದಕ್ಕೆ ಇದು ನಂತರ ಅನುಸ್ವರ, ಜೊತೆಗೆ ಬರುವುದು ಅರ್ಥ. ಓಕೆ. ಅಕ್ಷರ ಮುಂದೆ ಬೇರೆ ಅಕ್ಷರವನ್ನು ಸೇರಿಸಿ ಉಚ್ಚರಿಸಬಹುದು. ನೋಡ್ರಿ, ಅನುಸ್ವಾರ ಅಂದ್ರೆ ಅಕ್ಷರ ಬರ್ತದೆ ಅನುಸ್ವರ ಒಳಗೆ. ಇದರ ಅರ್ಥ ಜೊತೆಯಲ್ಲಿ ಬರುವುದು ಎಂದರ್ಥ. ಅಂದ್ರೆ ನಮ್ಮ ಜೊತೆನೆ ಅಕ್ಷರ ಜೊತೆಗೆ ಬರ್ತದೆ ಅಂತ. ಅಕ್ಷರ ಮುಂದೆ ಬೇರೆ ಅಕ್ಷರವನ್ನು ಸೇರಿಸಿ ಉಚ್ಚಾರಣೆ ಮಾಡಬಹುದು ಅಥವಾ ಉಚ್ಚರಿಸಬಹುದು. ಈಗ ನೋಡ್ರಿ, ಅಮ್ಮದಲ್ಲ, ಇದ್ರ ಜೊತೆ ನೀವು ಕಿ ಅನ್ನೋ ಅಕ್ಷರ ಕೂಡಿಸಿದ್ರಿ. ಇಲ್ಲೇ ಗಿ, ಇಲ್ಲೇ ಗ, ಜೊತೆನೆ ಬಂತಲ್ಲ, ಅದಕ್ಕಾಗಿ ಇದಕ್ಕೆ ಜೊತೆಯಲ್ಲಿ ಬರುವುದು ಅಂತಾರೆ. ಅಂಕಿ, ಅಂಗಿ, ಅಂಗ, ಹೀಗೆ ಅಕ್ಷರಗಳು ಬರುತ್ತವೆ. ಈಗ ವಿಸರ್ಗ.
ವಿಸರ್ಗ ಅಂದರೆ ಅಹ. ಹೆಚ್ಚು ಉಸಿರಿನಿಂದ ಹೇಳುವುದು ಅಂತದ ಇದಕ್ಕೆ ಅಂದರೆ ಅಹ ಅಂತೀವಲ್ಲ. ಇವಾಗ ನಾವು ಹೆಚ್ಚು ಉಸಿರಿನಿಂದ ಹೇಳ್ತೀವಲ್ಲ, ಅದಕ್ಕೆ ಇದನ್ನು ವಿಸರ್ಗ ಅಂತಾರೆ. ಹೆಚ್ಚು ಉಸಿರಿನಿಂದ ಹೇಳುವುದು. ಈಗ ನೋಡ್ರಿ, ದುಃಖ ಹೀಗೆಲ್ಲ ಶಬ್ದ ಇದ್ದಾವಲ್ಲ, ಇವರು ದುಃಖ ಹಿಂಗೆ ಹೆಚ್ಚು ಉಸಿರು ತಗೊಂಡು ಹೇಳ್ತೀವಲ್ಲ, ಇದಕ್ಕೆ ನಾವು ವಿಸರ್ಗ ಅಂತಂದು ಹೇಳ್ತೀವಿ. ನೋಡ್ರಿ, ಯೋಗವಾಹು ಒಳಗೆ 2 ಅಕ್ಷರ ಇದ್ದಾವೆ, ಅಮ್ ಮತ್ತು ಅಹ. ಯೋಗವಾಹುಗಳು ಎಂದರೆ ಸಂಬಂಧದಿಂದ ಕೂಡಿರುವುದು ಎಂದು ಅರ್ಥ. ಇದರಲ್ಲಿ 2 ವಿಧಗಳಿವೆ, ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರದಲ್ಲಿ ಅಮ್ ಅಕ್ಷರ ಬರುತ್ತದೆ, ವಿಸರ್ಗದಲ್ಲಿ ಅಹ ಅಕ್ಷರ ಬರುತ್ತದೆ. ಅನುಸ್ವಾರ ಎಂದರೆ ಜೊತೆಯಲ್ಲಿ ಬರುವುದು ಎಂದರ್ಥ. ಅಂದರೆ ಅಮ್ಮ ಜೊತೆ ಬೇರೆ ಅಕ್ಷರಗಳನ್ನು ಕೂಡಿಸಿ ನಾವು ಉಚ್ಚಾರಣೆ ಮಾಡ್ತೀವಲ್ಲ, ಅದಕ್ಕೆ ಅನುಸ್ವಾರ ಅಂತೀವಿ. ಈಗ ವಿಸರ್ಗ ಎಂದರೆ ಹೆಚ್ಚು ಉಸಿರಿನಿಂದ, ಅಂದರೆ ದುಃಖ ಹೀಗೆ ನಾವು ಭಾಳ ಉಸಿರು ತಗೊಂಡು ಹೇಳ್ತೀವಲ್ಲ, ಅದಕ್ಕೆ ವಿಸರ್ಗ ಅಂತ ಹೇಳ್ತೀವಿ. ಈಗ ವ್ಯಂಜನಗಳನ್ನು ನೋಡೋಣ. ವ್ಯಂಜನಗಳು. ವ್ಯಂಜನಗಳು ಯಾವ್ಯಾವು ಅಂದರೆ ಕ, ಕ, ಗ, ಘ, ಞ, ಚ, ಛ, ಜ, ಜ, ಞ, ಟ, ಠ, ಡ, ಡ, ಣ, ತ, ಥ, ದ, ದ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಮತ್ತು ವ್ಯಂಜನಗಳು ಕ ಇಂದ ಳವರೆಗಿನ ಅಕ್ಷರಗಳು. ನೋಡ್ರಿ, ಕ, ಖ, ಗ, ಘ, ಞ, ಚ, ಛ, ಜ, ಜ, ಞ, ಠ, ಠ, ಡ, ಡ, ಣ, ಥ, ಥ, ದ, ದ, ನ, ಪ, ಪ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಆಯಿತಾ? ಈಗ ವ್ಯಂಜನ ಎಂದರೆ ಅಂತ ನೋಡೋಣ. ವ್ಯಂಜನಗಳು. ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುತ್ತಾರೆ. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ವ್ಯಂಜನಗಳು ಎನ್ನುತ್ತಾರೆ. ನೋಡ್ರಿ, ವ್ಯಂಜನಗಳು ನೀವು ನೋಡಿದ್ರಲ್ಲ, ಕ ಇಂದ ಳವರೆಗಿನ ಅಕ್ಷರಗಳು. ಕ ಅನ್ನೋ ಮುಂದೆ ಅ ಉಚ್ಚಾರಣೆ ಆಗ್ತದೆ, ಅದಕ್ಕೆ ಕ. ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ.
ಕ ಎಂಬ ವ್ಯಂಜನಕ್ಕೆ ಅ ಎಂಬ ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತಾರೆ. ವ್ಯಂಜನದಲ್ಲಿ ಒಟ್ಟು 34 ಅಕ್ಷರಗಳಿವೆ. ವ್ಯಂಜನಗಳಲ್ಲಿ ಒಟ್ಟು 34 ಅಕ್ಷರಗಳಿವೆ. ಅದು ಕ ಇಂದ ಳವರೆಗೆ. ಕ ಇಂದ ಳವರೆಗೆ 34 ಅಕ್ಷರಗಳಿವೆ. ಅವು ಎಲ್ಲವೂ ವ್ಯಂಜನಗಳು. ಮತ್ತು ಈಗ ವ್ಯಂಜನಗಳಲ್ಲಿಯೂ ಕೂಡ 2 ವಿಧಗಳಿವೆ. ವ್ಯಂಜನಗಳಲ್ಲಿಯೂ 2 ವಿಧಗಳಿವೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ. ವರ್ಗೀಯ ವ್ಯಂಜನ ಅಂದರೆ ಕ ಇಂದ ಮವರೆಗೆ. ಅವರ್ಗೀಯ ವ್ಯಂಜನ ಎಂದರೆ ಯ ಇಂದ ಳವರೆಗೆ. ನೋಡ್ರಿ, ಇವತ್ತು ನಾವು ಏನೇನು ಅಭ್ಯಾಸ ಮಾಡಿದ್ವಿ, ಯೋಗ ವಾಹಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಅದರೊಳಗಿರೋ 2 ವಿಧ ಅನುಸ್ವಾರ ಮತ್ತು ವಿಸರ್ಗ, ಅವುಗಳನ್ನು ಅಭ್ಯಾಸ ಮಾಡಿದ್ವಿ. ಆಮೇಲೆ ವ್ಯಂಜನ ಒಳಗೆ ಯಾವ್ಯಾವ ಬರ್ತವೆ, ಕದಿಂದ ಳ ತನಕ ಏನೇನು ಬರುತ್ತೆ ಅದನ್ನು ನೋಡಿದ್ವಿ. ಆಮೇಲೆ ವ್ಯಂಜನಗಳು ಎಂದರೇನು, ಅದು ಹೇಗೆ ಬರುತ್ತೆ ಅಂತ ನೋಡಿದ್ವಿ. ವ್ಯಂಜನದಲ್ಲಿ ಎಷ್ಟು ಅಕ್ಷರಗಳಿವೆ ಮತ್ತು ವ್ಯಂಜನದಲ್ಲಿ 2 ವಿಧಗಳಿವೆ, ಅವು ಯಾವ್ಯಾವು, ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನವನ್ನು ಸಂಪೂರ್ಣವಾಗಿ ಹೇಳ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.